ಮಹದೇವಪ್ಪನ ಹುಲ್ಯಾಳ ಅತ್ಯಂತ ಈ ಭಾಗದ ಉತ್ತರ ಕರ್ನಾಟಕದ ಶ್ರೇಷ್ಠವಾದಂತಹ ಸಂಗೀತಮಯವಾದಂತಹ ಅವರ ವ್ಯಕ್ತಿತ್ವ, ಅವರ ಜೀವನ ಇದೆಲ್ಲ ನೆನಪು ತರುವಂಥ ಒಂದು ಸಂದರ್ಭ. ಅವರ ಪುಣ್ಯತಿಥಿ ಅಂತೇಳಿ ಇಲ್ಲಿ ಆಚರಣೆಯ ಕಾರ್ಯಕ್ರಮ ಹಮ್ಮಿಕೊಂಡು ಬಹುಶಃ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕಿನಿಂದ ಅನೇಕ ಅನುಭವಿಕರು, ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆದವರು, ಪೂಜ್ಯರು ಇತ್ಯಾದಿ ಎಲ್ಲರೂ ಸೇರಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಬಹುಶಃ ಅವ್ರಿಗೆಲ್ಲ ಆಶೀರ್ವಾದ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಂಥವರೆಲ್ಲರ ಪಾದಗಳಿಗೆ ನಾನು ಅಡಿಮಣದು ಇಲ್ಲಿ ಸೇರಿರುವಂಥ ಎಲ್ಲ ಹಿರಿಯರೇ ಮತ್ತು ಈ ಸಂಗೀತ ಜ್ಞಾನ ಭಜನಾ ಮಂಡಳಿ ಎಲ್ಲ ಸದಸ್ಯರೇ, ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಮಂತ್ರಿಗಳು, ಅವರಿಗೆ ನಮಗೆ ಬಹಳ ಸಂಬಂಧ. ಯಾಕಂದ್ರೆ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಾನು ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದ್ದೆ. ಮುಂದೆ ಅವರು ಮಂಡಲ ಪಂಚಾಯತಿ ಪ್ರಧಾನ ಆದರೂ ನಾನು ಪ್ರಧಾನ ಆಗಿದ್ದೆ. ಅವರು MLA ಆಗಿದ್ದರು, ನಾನು MLA ಆಗಿದ್ದೆ. ಮಂತ್ರಿ ಆದರೂ ಕರೆ ನನಗೆ ಸಿಗಲಿಲ್ಲ ಮಂತ್ರಿ. ಅಂತ ಆತ್ಮೀಯರಾದಂಥ ಸನ್ಮಾನ್ಯ ಸಂಗಣ್ಣ ಬೆಳುಬಿಯವರೇ, ಮಾತಾ ಭಗಿನಿಯರೇ, ಈ ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ, ಎಷ್ಟು ವ್ಯವಸ್ಥಿತ ಅಂದ್ರೆ ಈ ದೃಶ್ಯ ನೋಡಿದ್ರೆ ನಾವೇನಿಲ್ಲ ಗೆದ್ದಾಳ ಕೋಟೆ ನೋಡೋದಿವೋ ಅಥವಾ ಹೊಳಿ ದಂಡೆಗಳಿವೋ ಅನ್ನಿಸ್ತದೆ. ಆ ಥರ ಒಂದು ಜಲಸಂಪತ್ತು ಇದರಿಗೆ ಕಂಡು ಬರುವಂಥ ಈ ಸಂದರ್ಭ. ಮತ್ತು ನಮ್ಮ ಸ್ನೇಹಿತರು ಬಹಳ ಸುಲಿಂಗಪ್ಪಚ್ಚಪ್ಪರ್ ಅವರು ಬಹಳ ವಿಶೇಷ ಶ್ರಮ ಹಾಕಿ ಭಕ್ತಿಯಿಂದ ಮಹದೇವಪ್ಪನ ಹೆಸರು ಉಳಿಬೇಕು ಅಂತ ಈ ಸಂದರ್ಭದಲ್ಲಿ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಿ ಇಲ್ಲಿ ಕೂತು ಧಾರ್ಮಿಕ ಕಾರ್ಯಕ್ರಮ, ಭಜನೆ ಮುಂತಾದ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇದೊಂದು ಐತಿಹಾಸಿಕವಾದ ಕೆಲಸ ಅವರು ಮಾಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಅವರಿಗೆ ಮೊದಲು ಅಭಿನಂದನೆ ಸಲ್ಲಿಸ್ತೇನೆ. ನಾನು ಬೆಳಗ್ಗೆನೇ ಬರಬೇಕಾಗಿತ್ತು. ಮೊನ್ನೆ ನಮ್ಮೆಲ್ಲ ಸ್ನೇಹಿತರು, ಹಿರಿಯರು ಈ ಒಳಗೆ ಬಂದು ನಮ್ಮ ಮನೆಗೆ ಬಂದು ನೀವು ಬರಬೇಕು ಅಂತ ಕರೆ ಕೊಟ್ಟಾಗ ನಾನು ಬಹಳ ಸಂತೋಷದಿಂದ 26ನೇ ತಾರೀಕು ಬೆಳಗಿನ ಉದ್ಘಾಟನೆ ಕಾರ್ಯಕ್ರಮ ಬರ್ತೇನೆ ಅಂತ ಹೇಳಿದ್ದೆ. ಆದ್ರೆ ನಿನ್ನೆ ಒಂದು ನಾವು ಕರಾಳ ವರ್ಷ ಅಂತ ಆಚರಣೆ ಮಾಡ್ತೀವಿ. ತುರ್ತು ಪರಿಸ್ಥಿತಿ ದೇಶದಲ್ಲಿ ಬಂದು ನಿನ್ನೆಗೆ 50 ವರ್ಷ ಆಯಿತು. ಹೀಗಾಗಿ ಬೆಂಗಳೂರಲ್ಲಿ ಒಂದು ವಿಶೇಷ ಸಭೆ ನಡೆದಿದ್ದರಿಂದ ನಾನು ಕೂಡ ಆ ತುರ್ತು ಪರಿಸ್ಥಿತಿ ಕಾಲದಲ್ಲಿ ಜೈಲಿಗೆ ಹೋದವ. ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ ಅಂತ DIR ಕ್ಕಾಗಿ ನನಗೆ ಅರೆಸ್ಟ್ ಮಾಡಿದ್ರು. ನನಗೆ 23 ವಯಸ್ಸಿದ್ದು, ನಾನು ಸತ್ಯಾಗ್ರಹ ಮಾಡಿದ್ದೆ. ಹೀಗಾಗಿ ನನಗೂ ಅಲ್ಲಿಂದ ಕರೆ ಬಂದಿತ್ತು ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳಿ. ಕಾರ್ಯಕ್ರಮ ಮುಗಿಸ್ಕೊಂಡು ಬೆಂಗಳೂರಿಗೆ ಬರಬೇಕಾದ್ರೆ ಲೇಟಾಗಿ ಹೊರಟಿದ್ರಿಂದ ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದಿನಿ. ಅದಕ್ಕೆ ತಮ್ಮೆಲ್ಲ ಕ್ಷಮೆಯನ್ನು ಮಾಡ್ಕೊಳ್ಳೋದನ್ನು ಕೇಳ್ತಾರೆ. ಇವತ್ತು ಮಹದೇವಪ್ಪನ ಹುಲ್ಯಾಳ ಮಹದೇವಪ್ಪನ ಅಂದ್ರೆ ಹುಲ್ಯಾಳ ಅಂತ ನೆನಪಾಗ್ತದೆ. ಅವರು ಎಂಥ ಜ್ಞಾನಿ ಇದ್ದರು, ಸಂಗೀತದಲ್ಲಿ ಎಂಥ ಪ್ರಾವೀಣ್ಯ ಇತ್ತು ಅನ್ನೋದು ಯಾವ ಶಬ್ದಗಳು ಇಲ್ಲ ಅದನ್ನು ವರ್ಣನೆ ಮಾಡಲಿಕ್ಕೆ. ಪ್ರತಿ ವರ್ಷ ನಾನು ನಮ್ಮೂರಾಗ ಏನಾದರೂ ಕಾರ್ಯಕ್ರಮ ಆದಾಗ, ವಿಶೇಷವಾಗಿ ರೇಪಡ್ ಸಂಘಗಳು ನಾನಿದ್ದಾಗ ಹನುಮಂತ ದೇವರದೊಂದು ಕಾರ್ತಿಕ ಮಹೋತ್ಸವ ಅಂತ ಮಾಡ್ತಿದ್ದೆ, ಅವ್ರನ್ನ ಕರಿತಿದ್ವಿ. ಅವ್ರು ಇಡೀ ರಾತ್ರಿ ಅವ್ರ ಗಾಯನಗಳನ್ನು ಕೇಳೋದು, ಅವ್ರ ಮಾತುಗಳನ್ನು ಕೇಳೋದು, ಅವ್ರ ವ್ಯಕ್ತಿತ್ವ ನೋಡೋದು, ಅವ್ರ ಜೊತೆಗಿರುವಂಥ ಕಲಾಕಾರರ ಆ ಒಂದು ಸಂಗೀತ ನಮ್ಮನ್ನೆಲ್ಲ ಮುಗ್ಧ ಮಾಡ್ತದೆ. ಅಂತ ಶ್ರೇಷ್ಠ ಸಂಗೀತಗಾರರು ಇವತ್ತು ಮಹದೇವಪ್ಪನ ಈ ಭಾಗದಲ್ಲಿ ಅನೇಕರನ್ನು ಬೆಳೆಸ್ಯಾರ. ಶರೀರ, ದೇವರು ಕೊಟ್ಟಂತ ಶರೀರ ಇದು ಕಾಯಂ ಅಲ್ಲ, ಇದು ನಶ್ವರ. ಇದು
ಆದ್ರೆ ಆತ್ಮ ಮಾತ್ರ ಶಾಶ್ವತ ಇರ್ತದೆ. ಶರೀರ ಬರ್ತದ ಹೋಗ್ತದ, ಆತ್ಮ ಮಾತ್ರ ಇರ್ತದ ಅಂತ ವಿಶ್ವಾಸ ನಂಬಿಕೆ ನಮ್ಮ ಶಾಸ್ತ್ರದಲ್ಲಿದೆ. ಹೀಗಾಗಿ ಇಲ್ಲಿ ಕಾರ್ಯಕ್ರಮ ನಡೀತದಂದ್ರೆ ಶಾರೀರಿಕವಾಗಿ ಮಾದೇವಪ್ಪ ನಮ್ಮ ಜೊತೆಗಿಲ್ಲ, ಅವರ ಆತ್ಮ ನಮ್ಮ ಜೊತೆಗೇ ಇದೆ ಅಂತ ಅನಿಸ್ತದೆ. ಅಂತ ಒಂದು ಆತ್ಮ ಇವತ್ತು ನಾವೆಲ್ಲ ಪ್ರೇರಣೆ ಕೊಟ್ಟು ಅವರು ಬಹಳಷ್ಟು ಜನ ಯುವಕರನ್ನು ತಯಾರು ಮಾಡಿ ಭಜನಾ ಪದ ಯಾವ ರೀತಿ ನುಡಿಸಬೇಕು, ಯಾವ ರೀತಿ ಇರಬೇಕು, ಲಯ, ರಾಗ, ತಾಳ ಮತ್ತೊಂದು ಎಲ್ಲವನ್ನೂ ಸಾಕಷ್ಟು ಯುವಕರಲ್ಲಿ ತುಂಬಿ ಒಬ್ಬ ಮಾದೇವಪ್ಪ ಇವತ್ತು ನೂರಾರು ಮಾದೇವಪ್ಪಗಳನ್ನ ನೋಡಕ್ಕೆ ಸಿಗ್ತದೆ ಅನ್ನುವಂಥ ಸಂದರ್ಭ ನಮ್ಗೆ ಅನ್ನಿಸ್ತದೆ. ಆ ರೀತಿ ಈ ವ್ಯಕ್ತಿಗಳನ್ನ ತಯಾರು ಮಾಡಿ ಆ ಕ್ಷೇತ್ರಕ್ಕೆ ಒಂದು ಸಂಪತ್ತನ್ನು, ಸಂಗೀತ ಕ್ಷೇತ್ರಕ್ಕೆ ಒಂದು ಸಂಪತ್ತನ್ನು ತುಂಬಿ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಒಂದು ವರ್ಷ ಆಯ್ತು ಹೋಗಿದ್ದಾರೆ ಅಂತ ನಮಗೆ ಅನಿಸುವುದಿಲ್ಲ. ಆ ಥರ ಅವ್ರ ವ್ಯಕ್ತಿ ಹೋಗಿ ಈ ಸಂದರ್ಭದಲ್ಲಿ ಸಂಗೀತ ಅಂದಾಗ ಇದು ಸಂಗೀತ ಅಥವಾ ಭಜನಾ ಪದಗಳು ಇತ್ಯಾದಿ ಕೇವಲ ಕಲ್ತವರು, ಓದಿದವರು, ಡಿಗ್ರಿ ತಗೊಂಡವ್ರು ಮಾತ್ರ ಬರೀತಾರಂತಲ್ಲ. ನನಗನ್ಸೋ ಮಟ್ಟಿಗೆ ಗ್ರಾಮಾಂತರ ಭಾಗದಲ್ಲಿ ಅನೇಕ ಜನ ಅವರು ಹುಟ್ಟ ಕಲಾವಿದರು ಇರ್ತಾರೆ, ಅಂತ ಕಲಾಕಾರರಿಗೆ ಹುಟ್ಟು ಬಂದಿರ್ತಾರೆ. ಅನೇಕರು ಎಮ್ಮೆ ಮೇಲೆ ಕೂತು ಎಮ್ಮೆ ಮೇಯಿಸುವಾಗ ಹಾಡು ಹಾಡಿದ್ದನ್ನ ಕೇಳೀನಿ. ತಾಮ ಕಟ್ಕೊಂಡು ತಾಮ ಹಾಡು ಹಾಡ್ತಿರ್ತಾರ, ಬರೆಯಕ್ಕೂ ಬರಂಗಿಲ್ಲ, ಓದಕ್ಕೂ ಬರಂಗಿಲ್ಲ. ಅಂತ ಒಂದು ಕಲೆಯನ್ನು ಭಗವಂತ ತುಂಬಿರ್ತಾರೆ. ಅಂತ ಸಮಾಜದ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಕಲಾಕಾರರು ಅವ್ರು ಏನೇನೋ ಬರೆದಾರೆ, ಕೆಲವುಗಳು ಪ್ರಿಂಟ್ ಆಗ್ಯಾವ, ಕೆಲವು ಪ್ರಿಂಟ್ ಆಗಿರಕ್ಕಿಲ್ಲ. ಅದು ದೊಡ್ಡ ಸಂಪತ್ತು, ಅದು ದೊಡ್ಡ ಸಾಹಿತ್ಯ.